ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ಇವತ್ತಿನ ವಿಡಿಯೋ ಥಂಬ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಸೊ ನಮ್ಮ ಇಮೇಜಸನ್ನು ಚಾಟ್ GPT ಮೂಲಕ ಗಿಬ್ಲಿ ಆರ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಹೇಗೆ ನಾವು ನಮ್ಮ ಇಮೇಜಸನ್ನು ಅಪ್ಲೋಡ್ ಮಾಡಿ ಚಾಟ್ GPTಯಲ್ಲಿ ಗಿಬ್ಲಿ ಆರ್ಟ್ ಆಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಮೊಬೈಲ್ ಸ್ಕ್ರೀನ್. ಸೊ ಫಸ್ಟ್ ನಾವಿಲ್ಲಿ ಗೂಗಲ್ಗೆ ಹೋಗಬೇಕು. ಗೂಗಲಲ್ಲಿ ನಾವು ಚಾಟ್ GPT ಅಂತ ಟೈಪ್ ಮಾಡಬೇಕು. ಸರ್ಚ್ ಬಾರ್ ಇರುತ್ತಲ್ಲ, ಅಲ್ಲಿ ಚಾಟ್ GPT ಅಂತ ಟೈಪ್ ಕೊಟ್ಟು ಸರ್ಚ್ ಕೊಡಬೇಕು. ಸೊ ಸರ್ಚ್ ಕೊಟ್ಟಾದ ತಕ್ಷಣ ಚಾಟ್ GPTದು ಪೇಜ್ ಈ ರೀತಿ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಆಗಿ ಇಂಟ್ರೊಡ್ಯೂಸಿಂಗ್ ಚಾಟ್ GPT ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಂಟ್ರೊಡ್ಯೂಸಿಂಗ್ ಚಾಟ್ GPT ಪೇಜ್ ಓಪನ್ ಆದಮೇಲೆ ಫಸ್ಟ್ ಆಪ್ಷನ್ ಟ್ರೈ ಚಾಟ್ GPT ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ GPTದು ಪೇಜ್ ಓಪನ್ ಆಗಿದೆ, ಆದರೆ ಚಾಟ್ GPTಯಲ್ಲಿ ನಮ್ಮದು ಅಕೌಂಟ್ ಕ್ರಿಯೇಟ್ ಆಗಿಲ್ಲ. ಸೊ ಕ್ರಿಯೇಟ್ ಆಗಿದ್ದರೆ ಡೈರೆಕ್ಟ್ ಲಾಗಿನ್ ತೊಗೊಳ್ಬೋದು. ಕ್ರಿಯೇಟ್ ಆಗಿಲ್ಲ ಅಂತಂದರೆ ಸೈನ್ ಅಪ್ ಕೊಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಸೈನ್ ಅಪ್ ಕೊಟ್ಟ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ನಾವು ನಮ್ಮ ಇಮೇಲ್ ID ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಸೊ ಹೊಸದೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂವನ್ನು ಕೊಡಿ. ಈ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು 2 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಪಾಸ್ವರ್ಡ್ ಕೊಟ್ಟು ಕಂಟಿನ್ಯೂ ಕೊಟ್ಟ ಮೇಲೆ ನಿಮ್ಮ ಇಮೇಲ್ ID ಏನು ಕೊಟ್ಟಿರ್ತೀರ ಅಲ್ಲಿಗೆ ಒಂದು 6 ಡಿಜಿಟ್ಸ್ದು ಕೋಡ್ ಬಂದಿರುತ್ತೆ. ಅಂದರೆ ಮೊಬೈಲ್ ಮೇಲೆ ಸ್ಕ್ರೀನಲ್ಲಿ ನೋಟಿಫಿಕೇಷನಲ್ಲಿ ಕೋಡ್ ಸಿಗುತ್ತೆ. ಆ ಕೋಡನ್ನು ನಾವು ಇಲ್ಲಿ ಕೋಡ್ ಅನ್ನೋ ಪ್ಲೇಸಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಇದೆ ನೋಡಿ, ಅದನ್ನು ಕೊಡಬೇಕು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ನೇಮ್ ಮತ್ತು ಬರ್ತ್ ಡೇಟನ್ನು ಕೇಳುತ್ತೆ. ಅಂದರೆ ನೇಮ್ ಟೈಪ್ ಮಾಡಿ, ನೆಕ್ಸ್ಟ್ ಬರ್ತ್ ಡೇಟ್, ಮಂತ್ ಆ್ಯಂಡ್ ಇಯರ್ ಇಷ್ಟು ಟೈಪ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಸೊ ಇದಾದ ತಕ್ಷಣ ಚಾಟ್ GPTಯಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ಸ್ಕ್ರೀನ್ ಮೇಲೆ ಕಾರ್ನರಲ್ಲಿ ನೋಡಿ ಸರ್ಕಲ್ ಸಿಂಬಲ್ ಇದೆ, ಆ ಥರ ಸಿಂಬಲ್ ಇದ್ದರೆ ಅಕೌಂಟ್ ಇದೆ ಅಂತ ಅರ್ಥ. ಅಲ್ಲಿ ಕೆಳಗಡೆ ನೋಡಿ ಆಸ್ಕ್ ಎನಿಥಿಂಗ್ ಅಂತ ಇದೆ, ಮತ್ತು ಅದರ ಕೆಳಗಡೆ ಪ್ಲಸ್ ಸಿಂಬಲ್ ಇದೆ. ಆ ಪ್ಲಸ್ ಸಿಂಬಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಫೋಟೋ ಲೈಬ್ರರಿ ಅಂತ ಓಪನ್ ಆಗುತ್ತೆ. ಆ ಫೋಟೋ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಯಾವ ಇಮೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಆ್ಯಡ್ ಅಂತ ಇರುತ್ತೆ, ಆ ಆಪ್ಷನನ್ನು ಕೊಡಿ. ಅಥವಾ ಒಂದೊಂದು ಮೊಬೈಲಲ್ಲಿ ಡನ್ ಅಂತ ಕೂಡ ಬರುತ್ತೆ. ಸೊ ಡನ್ ಅಂತ ಕೊಡಿ. ಕೊಟ್ಟಾದ ತಕ್ಷಣ ಚಾಟ್ GPT ಪೇಜಲ್ಲಿ ನಮ್ಮ ಇಮೇಜ್ ಅಪ್ಲೋಡ್ ಆಗ್ತಾ ಇರುವಂಥದ್ದು ನಿಮಗೆ ಕಾಣುತ್ತೆ ನೋಡಿ. ಸರ್ಕಲ್ ಸಿಂಬಲ್ ಏನಿದೆ ಅದು ಕಂಪ್ಲೀಟ್ ಆದ ತಕ್ಷಣ ಅದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ಅಲ್ಲಿ ನಾವು ಒಂದು ಆ್ಯರೋ ಮಾರ್ಕ್ ಸಿಂಬಲ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟ ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ, ಅಲ್ಲಿ ನಾವು ಟೈಪ್ ಮಾಡಬೇಕು. ಇದೇ ಸೇಮ್ ಲೈನನ್ನು ಟೈಪ್ ಮಾಡಿ ಕನ್ವರ್ಟ್ ದಿಸ್ ಇಮೇಜ್ ಟು ಸ್ಟುಡಿಯೋ ಗಿಬ್ಲಿ ಆರ್ಟ್ ಸ್ಟೈಲ್ ಅಂತ ಟೈಪ್ ಮಾಡಬೇಕು. ಕೆಲವರು ಗಿಬ್ಲಿ ಅಂತಾರೆ, ಕೆಲವರು ಜಿಬ್ಲಿ ಅಂತಾರೆ. ಸೊ ಇರಲಿ, ಕನ್ವರ್ಟ್ ದಿಸ್ ಇಮೇಜ್ ಟು ಸ್ಟುಡಿಯೋ ಗಿಬ್ಲಿ ಆರ್ಟ್ ಸ್ಟೈಲ್ ಅಂತ ಟೈಪ್ ಮಾಡಿ ಪಕ್ಕದಲ್ಲಿ ಒಂದು ಆ್ಯರೋ ಸಿಂಬಲ್ ಇದೆಯಲ್ಲ, ಆ ಸಿಂಬಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಅಪ್ಲೋಡ್ ಮಾಡಿರುವಂಥ ಇಮೇಜ್ ಚಾಟ್ GPTಯಲ್ಲಿ ಗಿಬ್ಲಿ ಆರ್ಟ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಒಂದು 10 ಮಿನಿಟ್ಸ್ ಟೈಮ್ ತಗೊಳುತ್ತೆ. ನೀವು ಆ ಪೇಜಿಂದ ಬ್ಯಾಕ್ ಹೋಗಬೇಡಿ, ಒಂದು 8 to 10 ಮಿನಿಟ್ಸ್ ವೆಯ್ಟ್ ಮಾಡಿ, ನಿಮಗೆ ಗಿಬ್ಲಿ ಆರ್ಟ್ ಇಮೇಜ್ ಸಿಗುತ್ತೆ. ಈಗ ನಾವು ಅಪ್ಲೋಡ್ ಮಾಡಿರುವಂಥ ಇಮೇಜ್ ಗಿಬ್ಲಿ ಆರ್ಟ್ ಇಮೇಜ್ಗೆ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಅದು ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಮೇಜ್ ಕ್ರಿಯೇಟೆಡ್ ಅಂತ ಬಂದು ಒಂದು 2 ಮಿನಿಟ್ಸಲ್ಲಿ ನಿಮಗೆ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಿದರೆ ಗಿಬ್ಲಿ ಆರ್ಟ್ ಇಮೇಜ್ ಸಿಗುತ್ತೆ ನಿಮಗೆ. ಈಗ ಗಿಬ್ಲಿ ಆರ್ಟ್ ಇಮೇಜ್ ಕ್ರಿಯೇಟ್ ಆಗಿದೆ. ಇದನ್ನು ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಡೈರೆಕ್ಟ್ ನಮ್ಮ ಮೊಬೈಲ್ ಗ್ಯಾಲರಿ ಒಳಗೆ ಈ ಇಮೇಜ್ ಹೋಗಿ ಸೇವ್ ಆಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆ ಇಮೇಜ್ ಮೇಲೆ ಒಂದು ಸಲ ಜಸ್ಟ್ ಹೀಗೆ ಟ್ಯಾಪ್ ಮಾಡಿ, ಅಲ್ಲಿ ಮೇಲೆ ನಿಮಗೆ ಡೌನ್ ಆ್ಯರೋ ಸಿಂಬಲ್ ಕಾಣುತ್ತೆ, ಅಂದರೆ ಡೌನ್ಲೋಡ್ ಸಿಂಬಲ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಇಮೇಜ್ ಡೌನ್ಲೋಡ್ ಆಗಿ ಬಂದಿದೆ. ಸೊ ಮೊಬೈಲ್ ಗ್ಯಾಲರಿ ಒಳಗೆ ಎಲ್ಲಿ ಡೌನ್ಲೋಡ್ ಆಗಿದೆ ಅಂತ ನೋಡೋಣ. ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಗ್ಯಾಲರಿ ಒಳಗೆ, ಅಲ್ಲಿ ಆ ಇಮೇಜ್ ಚಾಟ್ GPTಯಿಂದ ಡೌನ್ಲೋಡ್ ಆಗಿ ನಮಗೆ ಸಿಕ್ಕಿದೆ. ಸೊ ಇದನ್ನು ನಾವು ಎಲ್ಲಿ ಬೇಕಾದರೂ ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಬೋದು.
ಸೊ ಈ ಥರ ಇದ್ದಿದ್ದ ಇಮೇಜ್ ಗಿಬ್ಲಿ ಆರ್ಟಾಗಿ ಈ ರೀತಿಯಾಗಿ ಕನ್ವರ್ಟ್ ಆಗಿ ನಮಗೆ ಸಿಕ್ಕಿದೆ. ಸೊ ಆಲ್ರೆಡಿ ನಮ್ಮದು ಚಾನಲ್ ಇದೆ ಅಂತ ಆದರೆ ಜಸ್ಟ್ ಲಾಗಿನ್ ತೊಗೊಂಡು ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ಸ್ಟೆಪ್ಸಲ್ಲಿ ನೋಡೋಣ. ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಮಾಡೋದಾದರೆ ಇಷ್ಟರವರೆಗೆ ನಾನು ಹೇಳಿದ ರೀತಿ ಫಾಲೋ ಮಾಡಿದರೆ ನಿಮ್ಮ ಇಮೇಜ್ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಚಾನಲ್ ಇತ್ತು ಅನ್ನೋದಾದರೆ ಲಾಗಿನ್ ತೊಗೊಂಡು ಈ ರೀತಿಯ ಸ್ಟೆಪ್ಸನ್ನು ಫಾಲೋ ಮಾಡಿ. ಸ್ಟೆಪ್ಸ್ ಸೇಮ್, ಆದರೆ ಚಾನಲ್ ಕ್ರಿಯೇಟ್ ಮಾಡೋ ಒಂದು ಸ್ಟೆಪ್ಸ್ ಮಾತ್ರ ಇರೋದಿಲ್ಲ. ಗೂಗಲಿಗೆ ಹೋಗಿ ChatGPT ಅಂತ ಟೈಪ್ ಮಾಡ್ಕೊಳ್ಳಿ. ಇಂಟ್ರೊಡ್ಯೂಸಿಂಗ್ ಟು ChatGPT ಮೇಲೆ ಕ್ಲಿಕ್ ಮಾಡಿ ಟ್ರೈ ChatGPT ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಆಲ್ರೆಡಿ ಡೈರೆಕ್ಟ್ ಲಾಗಿನ್ ಆಗಿರುತ್ತೆ. ಸೊ ಅಲ್ಲಿ ಪ್ಲಸ್ ಸಿಂಬಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಲೈಬ್ರರಿ ಆಪ್ಷನನ್ನು ತೊಗೊಂಡು ಅಲ್ಲಿಂದ ನಿಮಗೆ ಬೇಕಾಗಿರುವಂಥ ಇಮೇಜನ್ನು ನಿಮ್ಮ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಡನ್ ಅಥವಾ ಆ್ಯಡ್ ಅಂತ ಕೊಡಿ. ನೆಕ್ಸ್ಟ್ ಎನಿ ಸಮಥಿಂಗ್ ಅಂತ ಯಾವುದು ಕೇಳ್ತಾ ಇದೆ ಅಲ್ಲಿ ನೀವು ಕನ್ವರ್ಟ್ ದಿಸ್ ಇಮೇಜ್ ಟು ಸ್ಟುಡಿಯೋ ಗಿಬ್ಲಿ ಆರ್ಟ್ ಸ್ಟೈಲ್ ಅಂತ ಟೈಪ್ ಮಾಡ್ಕೋಬೇಕು. ಸೊ ಟೈಪ್ ಮಾಡಿದ ನಂತರ ಒಂದು ಅಪ್ ಆ್ಯರೋ ಸಿಂಬಲ್ಸ್ ಕಾಣುತ್ತೆ ನಿಮಗೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು 8 to 10 ಮಿನಿಟ್ಸ್ವರೆಗೆ ವೆಯ್ಟ್ ಮಾಡಿ. ನೀವು ಅಪ್ಲೋಡ್ ಮಾಡಿರೋವಂಥ ಇಮೇಜ್ ಗಿಬ್ಲಿ ಆರ್ಟ್ ಇಮೇಜ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಸಿಗುತ್ತೆ. ಆ ಇಮೇಜ್ ಮೇಲೆ ಅಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ಡೌನ್ಲೋಡ್ ಸಿಂಬಲ್ ಅಂದರೆ ಡೌನ್ ಆ್ಯರೋ ಮಾರ್ಕ್ ಸಿಂಬಲ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ನಿಮ್ಮ ಫೋನ್ ಗ್ಯಾಲರಿಯಲ್ಲಿ ಡೌನ್ಲೋಡ್ಸಲ್ಲಿ ನಿಮಗೆ ಗಿಬ್ಲಿ ಆರ್ಟ್ ಇಮೇಜ್ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ನೆಕ್ಸ್ಟ್ ನಾವು ಎಲ್ಲಿ ಬೇಕಾದರೂ ಬಳಸ್ಬೋದು. ಈ ರೀತಿ ಈಸಿ ಸ್ಟೆಪ್ಸಿಂದ ನಾವು ನಮ್ಮ ಇಮೇಜಸನ್ನು ಗಿಬ್ಲಿ ಆರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್.